ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ಲಾಗ್. ನಾನು ನಿಮ್ಮ ಪ್ರೀತಿಯ ಸ್ವಸ್ತಿಕ್. ನಾವು ಇವತ್ತು ಹೊಸ ಒಂದು ಗಾಡಿನ ನಿಮಗೆ ಇಂಟ್ರೊಡ್ಯೂಸ್ ಮಾಡಕ್ಕೆ ಬಂದಿದ್ದೀನಿ. ಅದು ಇದು ಗಾಡಿ ನೋಡಿ. ಈ ಗಾಡಿಯ ಸ್ಪೆಷಾಲಿಟಿ ಏನಂತ ನಿಮಗೆ ತೋರಿಸ್ತೀನಿ. ಏನೆಲ್ಲ ಬರುತ್ತೆ, ಫೀಚರ್ಸ್ ಏನೆಲ್ಲ ಇದೆ, ಈ ಗಾಡಿ ಪ್ಯಾಕೆಟ್ ಆಗಿ ಬರುತ್ತೆ, ಆಫ್ಟರ್ ಮಾರ್ಕೆಟ್ ಏನೆಲ್ಲ ಹಾಕಿದ್ದಾರೆ ಎಲ್ಲ ನಿಮಗೆ ರಿವ್ಯೂ ಮಾಡ್ತೀವಿ ಈ ಗಾಡಿ ಈ ವಿಡಿಯೋದಲ್ಲಿ. ಇವತ್ತು ನಾವು ಈ ಗಾಡಿನ ಡಿಸ್ಪ್ಲೇ ಬಗ್ಗೆ ನೋಡೋದಾದ್ರೆ ಇದರಲ್ಲಿ ಡಿಜಿಟಲ್ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಇದರಲ್ಲಿ HD ಒಂದು ಲೋಗೋ ಕೊಟ್ಟಿದ್ದಾರೆ. ಪ್ಲಸ್ ಇದರಲ್ಲಿ ನಿಮಗೆ ಬ್ಲೂಟೂತ್ ಆಪ್ಷನ್ ಇದೆ. ಹಾಗೆ ಇದರಲ್ಲಿ ನಿಮಗೆ ಮ್ಯಾಪಿಂಗ್ ಸಮೇತ ಕನೆಕ್ಟ್ ಮಾಡಿದರೆ ಮ್ಯಾಪಿಂಗ್ ಕೂಡ ತೋರಿಸ್ತಿದೆ ಇದರಲ್ಲಿ. ಸೊ ಹಾಗೆ ಇದರಲ್ಲಿ ಸ್ವಿಚಸ್ ನೋಡಿ, ಈ ಗಾಡಿದು ಸ್ವಿಚಸ್ ಎಲ್ಲ ನಿಮಗೆ ಸೊ ಯಾವ ಥರ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ನಿಮಗೆ ಇದೆಲ್ಲ ಎಲೆಕ್ಟ್ರಿಕ್ ಬೈಕ್ ಥರ ಮಾಡೆಲಲ್ಲಿ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಹ್ಯಾಂಡ್ ಗಾರ್ಡ್ ಆ್ಯಸಿಡಿಸ್ ಆಫ್ಟರ್ ಮಾರ್ಕೆಟ್ ಅಂದರೆ ಶೋರೂಮ್ ಗಾಡಿಯಿಂದ ಹಾಕಿಸ್ಬೋದು ನಮಗೆ ಬೇಕಂತ ಹೇಳಿದ್ರೆ. ಆನಂತರ ನಿಮಗೆ ಇಲ್ಲೊಂದು ಇದು ಕೊಟ್ಟಿದ್ದಾರೆ ನೋಡಿ, ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾರೆ. ಸೊ ನಿಮಗೆ ಇಲ್ಲೊಂದು ಚಾರ್ಜಿಂಗ್ ಪೋರ್ಟ್ ಸಿಗುತ್ತೆ ಇದರಲ್ಲಿ. ಸೊ ಮತ್ತು ನಿಮಗೆ ಮಿರರ್ ಆಲ್ಮೋಸ್ಟ್ ಡಿಸೈನ್ ಕೂಡ ಚೆನ್ನಾಗಿದೆ. ನಿಮಗೆ ನೋಡಿ ಮಿರರ್ ಡಿಸೈನ್ ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ಈ ಗಾಡಿದು ಇನ್ನೊಂದು ಸ್ಪೆಷಾಲಿಟಿ ಏನಂತ ಹೇಳಿದರೆ ನಿಮಗೆ ಸಾಕಪ್ ಸರ್ ನೋಡಿ, ಇದು ನಿಮಗೆ ಹಿಮಾಲಯದ ಸಾಕಪ್ ಸರ್ ಥರ ಕೊಟ್ಟಿದ್ದಾರೆ. ಸೊ ಇದು ಫ್ರಂಟ್ ಆ್ಯಕ್ಚುಲಿ ಇನ್ನೊಂದು ಅಗ್ರೆಸಿವ್ ಲುಕ್ ಅಂತ ಹೇಳ್ಬೋದು ಈ ಗಾಡಿದು. ನೋಡಿ ಹೆಡ್ಲೈಟ್ ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು, ಒಂಥರ ಅಗ್ರೆಸಿವ್ ಲುಕ್ ಥರ ಬಂದಿದೆ ಹೆಡ್ಲೈಟು. ಇನ್ನೊಂದು ಸ್ಪೆಷಾಲಿಟಿ ಏನಂತಂದರೆ ನಾನು ಗಾಡಿನ ಫಸ್ಟ್ ನೋಡ್ಬೇಕಾದ್ರೆ ಇದೆರಡು ಫಾಗ್ ಲ್ಯಾಂಪ್ ಅಂದ್ಕೊಂಡೆ. ಸೊ ಇದು ಫಾಗ್ ಲ್ಯಾಂಪ್ ಅಲ್ಲ, ಇದು ಏನಂತ ಹೇಳಿದ್ರೆ ಇದು ಇಂಡಿಕೇಟರ್. ನಿಮಗೆ ಇಂಡಿಕೇಟರ್ ಯಾವ ಥರ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಒಂಥರ ಫಾಗ್ ಲ್ಯಾಂಪ್ ಥರ ಕೊಟ್ಟಿದ್ದಾರೆ ನಿಮಗೆ. ಸೊ ಇದೆಲ್ಲ ಒಂಥರ ಚೆನ್ನಾಗಿದೆ, ಒಂಥರ ಅವ್ರ ಕಾನ್ಸೆಪ್ಟ್ ಚೆನ್ನಾಗಿದೆ. ಸೊ ಈ ಗಾಡಿ ಬಂದ್ಬಿಟ್ಟು ನಿಮಗೆ ಈ ಗಾಡಿ 334cc ಇಂಜಿನ್ ವಿತ್ ಲಿಕ್ವಿಡ್ ಕೂಲೆಂಟ್, ಹಾಗೆ ನಿಮಗೆ ಕೂಲೆಂಟ್ ಫ್ಯಾನ್ ಕೂಡ ಬರುತ್ತೆ ಈ ಗಾಡಿಯಲ್ಲಿ. ಸೊ ಮತ್ತು ಈ ಗಾಡಿಯಲ್ಲಿ ನಿಮಗೆ ಸ್ಟ್ರಕ್ಚರ್ ನೋಡ್ಬೋದು ಯಾವ ಥರ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಬ್ಯಾಕ್ ಸೈಡ್ ನಿಮಗೆ ಲಗೇಜ್ ಕ್ಯಾರಿಯರ್ ಬರುತ್ತೆ. ಆ್ಯಕ್ಚುಲಿ ಇದಕ್ಕೆ ನೇಮ್ ಬಂದುಬಿಟ್ಟು ಲಗೇಜ್ ಕ್ಯಾರಿಯರ್ ರ್ಯಾಕ್ ಅಂತಾರೆ. ಸೊ ಹಾಗೆ ಬಂದ್ಬಿಟ್ಟು ನಿಮಗೆ ಇದು ನೋಡ್ಬಿಟ್ಟು ಬ್ರೇಕ್ ಲ್ಯಾಂಪ್ ಹೆಂಗೆ ಥರ ಬರುತ್ತೆ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಇದೆಲ್ಲ ಮಾಡಿಫೈ ಗಾಡಿಯಲ್ಲಿ ಬರೋ ಥರ ಬರುತ್ತೆ. ಸೊ ಈ ಥರ ಬರುತ್ತೆ. ಸೊ ಮತ್ತು ನಿಮಗೆ ಸೈಲೆನ್ಸರ್ ನಿಮಗೆ ಆ್ಯಸ್ ಇಟ್ ಈಸ್ ಹಿಮಾಲಯದಲ್ಲಿ ಹೆಂಗಿದೆ ಆ ಥರನೇ ಡಿಸೈನ್ ಕೊಟ್ಟಿದ್ದಾರೆ. ಇನ್ನೊಂದು ಈ ಗಾಡಿ ತುಂಬ ದೊಡ್ಡ ಸ್ಪೆಷಾಲಿಟಿ ಏನಂತ ಹೇಳಿದರೆ ಈ ಗಾಡಿಯಲ್ಲಿ ಟ್ರ್ಯಾಕ್ಷನ್ ಕಂಟ್ರೋಲ್ ಕೊಡ್ತಾರೆ. ಎಸ್ಪೆಷಲಿ ಈ ಟ್ರ್ಯಾಕ್ಷನ್ ಕಂಟ್ರೋಲ್ ಎಲ್ಲ ನಿಮಗೆ ಸೂಪರ್ ಬೈಕ್ ಆ ಥರ ಕೆಟಗರಿಯಲ್ಲಿ ಮಾತ್ರ ಬರೋದು. ಬಟ್ SD ಅವರು ಈ ಗಾಡಿಯಲ್ಲೂ ಟ್ರ್ಯಾಕ್ಷನ್ ಕಂಟ್ರೋಲ್ ಕೊಟ್ಟಿದ್ದಾರೆ ನಿಮಗೆ. ಸೊ ಈ ಗಾಡಿ ಬಂದ್ಬಿಟ್ಟು ಗ್ರೌಂಡ್ ಕ್ಲಿಯರೆನ್ಸ್ ಬಂದ್ಬಿಟ್ಟು ನಿಮಗೆ 220 mm ಬರುತ್ತೆ. ಹಾಗೆ ನಿಮಗೆ ಸೀಟ್ ಕಂಫರ್ಟ್ ಕೂಡ ಅಷ್ಟೇ ಕಟ್ ಸೀಟ್ ಬರುತ್ತೆ ಇದರಲ್ಲಿ. ಸೊ 2 ಕಟ್ ಸೀಟ್ ಬರುತ್ತೆ. ಸೊ ಇದೆಲ್ಲ ಅವರು ಆಫ್ಟರ್ ಮಾರ್ಕೆಟ್ ಹಾಕಿದ್ದಾರೆ ಈಗ ಈ ಗಾರ್ಡ್ಸ್ನೆಲ್ಲ. ಸೊ ಚೆನ್ನಾಗಿದೆ ಗಾಡಿ. ಆಲ್ಮೋಸ್ಟ್ ನಿಮಗೆ 2 ಚಾನಲ್ ABS ಬರುತ್ತೆ. ಈ ಗಾಡಿಯಲ್ಲಿ ನಿಮಗೆ ನೋಡ್ಬೋದು ಅಲ್ಲಿ ಬ್ಲಿಂಕ್ ಆಗ್ತಿರೋ ಲೈಟ್ ಉಂಟಲ್ಲ, ಅದು ನಿಮಗೆ ಟ್ರ್ಯಾಕ್ಷನ್ ಕಂಟ್ರೋಲ್ ಆನ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ನಿಮಗೆ ಇದರಲ್ಲಿ ABS ಕೂಡ ಆಫ್ ಮಾಡ್ಬೋದು. ಇದೆಲ್ಲ ಮಾನಿಟರಿಂಗ್ ಸಿಸ್ಟಮ್ ಎಲ್ಲ ಚೆನ್ನಾಗಿದೆ ನೋಡಿ ಈ ಥರ. ಸೊ ಸ್ವಿಚಸ್ ಮತ್ತು ಕಂಟ್ರೋಲ್ಸು. ಸೊ ನಿಮಗೆ ಹಜಾರ್ಡ್ ಸ್ವಿಚ್ ಕೂಡ ಕಂಪನಿ ಸೈಡಿಂದ ಕೊಟ್ಟಿರ್ತಾರೆ. ನಿಮಗೆ ಹಜಾರ್ಡ್ ಸ್ವಿಚ್ ಕೂಡ ಕಂಪನಿ ಸೈಡಿಂದ ಬಂದಿರುತ್ತೆ. ಸೊ ಈ ಗಾಡಿ ಗ್ರೌಂಡ್ ಕ್ಲಿಯರೆನ್ಸ್ ನೋಡ್ಬೋದು 220 mm ಗ್ರೌಂಡ್ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ ಈ ಗಾಡಿಯಲ್ಲಿ. ಸೊ ಆಲ್ಮೋಸ್ಟ್ ನಾನೇ 5.7 ಇದ್ದೀನಿ, 5.7.8 ಇದ್ದೀನಿ. ನನಗೆ ಆಲ್ಮೋಸ್ಟ್ ಓಕೆ ಅನಿಸ್ತಾ ಉಂಟು ಈ ಗಾಡಿ. ಸೊ ಮತ್ತು ಸೀಟ್ ಕಂಫರ್ಟ್ ಲೆವೆಲ್ ಬಂದರೆ ಸೊ ನಿಮಗೆ ಹಿಮಾಲಯ ಥರ ಸೀಟ್ ಒಂದು ಸ್ವಲ್ಪ ಕೊಡಬೇಕಿತ್ತು ಕಂಫರ್ಟ್. ಇದು ಒಂದು ಅಷ್ಟು ಚೂರು ಕಂಪೇರ್ ಟು ಹಿಮಾಲಯ ಇದೊಂದು ಚೂರು ಹಾರ್ಡ್ ಆಗಿದೆ. ಅದು ಬಿಟ್ಟರೆ ಓಕೆ ಅನಿಸ್ತದೆ. ಸೊ ನಿಮಗೆ ಹ್ಯಾಂಡ್ಲಿಂಗ್ ಪೊಸಿಷನ್ಸು ಓಕೆ, ನಿಮಗೆ ಯಾವ ಥರ ಹ್ಯಾಂಡ್ಲಿಂಗ್ ಬರುತ್ತೆ. ಸೊ ಇದೆಲ್ಲ ನಿಮಗೆ ಆಫ್ ರೋಡ್ ಟೈಮಲ್ಲಿ ತುಂಬ ಹೆಲ್ಪ್ ಆಗುತ್ತೆ ಈ ಗಾಡಿ. ಸೊ ಮತ್ತು ನಿಮಗೆ ವಿಂಡ್ ವೈಸರ್ ನೋಡಿ, ವಿಂಡ್ ವೈಸರ್ ಯಾವ ಥರ ಕೊಡ್ತಾರೆ ಅಂತ. ಸೊ ಇದು ಓಕೆ ಅನ್ಕೋ. ರೈಡಿಂಗ್ ಪೊಸಿಷನ್ ನಿಮಗೆ ಆಲ್ಮೋಸ್ಟ್ ವಿಂಡ್ ಹೊಡಿಯೋದಂಗೆ ಒಂಚೂರು ಕಂಟ್ರೋಲ್ ಆಗುತ್ತೆ. ಹಾಗೆ ಪ್ರೊಟೆಕ್ಷನ್ ಹೆಡ್ ರೆಸ್ಟ್ ಬರುತ್ತೆ. ಸೊ ಈ ಹ್ಯಾಂಡ್ ಗಾರ್ಡ್ ಎಲ್ಲ ತುಂಬ ಹೆಲ್ಪ್ ಆಗುತ್ತೆ ನಿಮಗೆ. ಇನ್ ಕೇಸ್ ಯಾವಾಗ ಮಳೆಗಾಲದಲ್ಲಿ ರೈಡ್ ಮಾಡಬೇಕಾದ್ರೆ, ಇನ್ ಕೇಸ್ ಆಫ್ ರೋಡ್ ರೈಡ್ ಮಾಡಬೇಕಾದ್ರೆ ತುಂಬ ಹೆಲ್ಪ್ ಆಗುತ್ತೆ ಈ ಹೆಡ್ ಗಾರ್ಡ್. ಸೊ ಪರ್ಸನಲ್ ನಾನು ಫೀಲ್ ಮಾಡಿದ್ದೀನಿ. ಯಾಕೆಂದರೆ ಚಳಿಗಾಲದಲ್ಲಿ ನಿಮಗೆ ಅಷ್ಟೇ ಕೈಗೆ ತುಂಬ ಕೋಲ್ಡ್ ಆಗುತ್ತೆ. ಆವಾಗ ಮಳೆಗಾಲದಲ್ಲಿ ಹನಿ ಬಂದ್ಬಿಟ್ಟು ಡ್ರಾಪ್ ಬಂದ್ಬಿಟ್ಟು ಕೈಗೆ ಹಿಟ್ ಆಗುವಾಗ ನಿಮಗೆ ತುಂಬ ಇದು ಪ್ರೊಟೆಕ್ಟಿವ್ ಆಗಿರುತ್ತೆ. ಸೊ ಗಾಡಿಯಲ್ಲಿ ನಿಮಗೆ 15.5 ಲೀಟರ್ ಫ್ಯೂಯಲ್ ಕೆಪಾಸಿಟಿ ಬರುತ್ತೆ. ಸೊ ನಿಮಗೆ 2 ಚಾನಲ್ ABS ವಿತ್ ಡಿಸ್ಕ್ ಬರುತ್ತೆ. ಸೊ ನಿಮಗೆ ಒಂದು ನಿಮಗೆ ಯಾವುದು ಎಕ್ಸ್ಪಲ್ಸ್ ನಿಮಗೆ ಬೇಡ ಅನ್ಸೋರಿ, ಅಂದರೆ ಎಕ್ಸ್ಪಲ್ಸ್ಗೆ ಇನ್ನೂ ಪವರ್ ಬೇಕು ಅಂಥವ್ರು ಈ ಗಾಡಿ ನಿಮಗೆ ರೆಕಮೆಂಡ್ ಮಾಡ್ಬೋದು, ಹೋಗ್ಬೋದು ಅಂಥವರಿಗೆಲ್ಲ. ಸೊ ಗಾಡಿ ಅಂತೂ ರೀಸೆಂಟಾಗಿ ಲಾಂಚ್ ಆಗಿದೆ. ಅಂದರೆ ರೀಸೆಂಟ್ ಅಂತ ಹೇಳಿದ್ರೆ ಒಂದು ರೀಸೆಂಟಾಗಿ ಮಾರ್ಕೆಟಿಗೆ ಬಂದಿರೋ ಗಾಡಿ. ಸೊ ಎಲ್ಲ ಒಳ್ಳೆ ರಿವ್ಯೂ ಕೊಟ್ಟಿದ್ದಾರೆ ಗಾಡಿ ಬಗ್ಗೆ. ಸೊ ರೀಸೆಂಟಾಗಿ GST ಪ್ರೈಸ್ ಕೂಡ ಕಮ್ಮಿ ಆದ ಕಾರಣ ಇದು ನಿಮಗೆ ಗಾಡಿ ಪ್ರೈಸ್ ಬಂದುಬಿಟ್ಟು 2 lakh ಎಕ್ಸ್ ಶೋರೂಮ್ ಪ್ರೈಸ್ ಆಗಿರುತ್ತೆ. ಸೊ ನಿಮಗೆ ಆನ್ ರೋಡ್ ಬಂದಾಗ 2,50,000 ಸಮಥಿಂಗ್ ಆನ್ ರೋಡ್ ಬರುತ್ತೆ ಗಾಡಿ. ಈಗ ರೈಡ್ ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ ಗಾಡಿ ಯಾವ ಥರ ಹೋಗುತ್ತೆ, ಯಾವ ಥರ ನುಗ್ಗುತ್ತೆ ಅಂತ ಹೇಳ್ಬಿಟ್ಟು. ಬಟ್ ನಾನು ಈಗ ಬ್ಯಾಂಗ್ಳೂರಲ್ಲಿ ಇದ್ದೀನಿ. ಸೊ ನಿಮಗೆ ಟಾಪ್ ಸ್ಪೀಡಲ್ಲಿ ರೀಚ್ ಮಾಡೋಕ್ಕಾಗಲ್ಲ ಇವಾಗ ನನ್ನ ಕೈಯಿಂದ. ಸೊ ನಿಮಗೆ ಗಾಡಿ ಪರ್ಫಾರ್ಮೆನ್ಸ್ ತೋರಿಸ್ತೀನಿ ಯಾವ ಥರ ಕಂಫರ್ಟ್ ಇದೆ,
ಯಾವ ಥರ ಗುಂಡಿ ಕೇಳಬೇಕು, ಸೊಗಸರ ಇದೆ, ಯಾವ ಥರ ಫೀಲ್ ಆಗೋದನ್ನೆಲ್ಲ ಬಿಟ್ಟು ನಿಮಗೆ ಎಕ್ಸ್ಪೀರಿಯನ್ಸ್ ಮಾಡಿ ತೋರಿಸ್ತೀನಿ. ಬನ್ನಿ ಹೋಗೋಣ. ಸೊ ಫ್ರೆಂಡ್ಸ್, ನಾವು ಈ ಗಾಡಿನ ಡ್ರೈವ್ ಮಾಡಿಬಿಟ್ಟು ಮೀನ್ಸ್ ರೈಡ್ ಮಾಡಿಬಿಟ್ಟು ನಿಮಗೆ ರಿವ್ಯೂ ತೋರಿಸ್ತೇನೆ. ಸೊ ನಿಮಗೆ ಫೀಲ್ ಎಲ್ಲ ಹಿಮಾಲಯ ಥರನೇ ಇದೆ. ನಿಮಗೆ ಹಿಮಾಲಯ ಹೆಂಗೆ ಓಡಿಸ್ತೀವಿ ಅದೇ ಥರ ಫೀಲ್ ಇದೆ ಗಾಡಿ. ಬಟ್ ಹಿಮಾಲಯಗಂತಲೂ ಬೆಟರ್ ಅನ್ಬೋದು ಗಾಡಿ ಇದು ನಿಮಗೆ, ಅಂದರೆ ಪ್ರೈಸ್ ವೈಸ್. ಓಕೆ, ಹಿಮಾಲಯ ಅಷ್ಟು ಒಂದು ಇಂಜಿನ್ ವೈಸ್ ಹಿಮಾಲಯ ಬಂದುಬಿಟ್ಟು 450. ಸೊ ಈ ಗಾಡಿ ಬಂದುಬಿಟ್ಟು 350. ಸೊ ಹಿಮಾಲಯ ಅಷ್ಟು ಪವರ್ ಇಲ್ಲ ಅಂದರು, ಬಟ್ ನಿಮಗೆ ಪ್ರೈಸ್ ಅಲ್ಲಿ ಓಕೆ, ಪ್ರೈಸಲ್ಲಿ ನಿಮಗೆ ಒಳ್ಳೆ ಪ್ರೈಸ್, ಬೆಸ್ಟ್ ಪ್ರೈಸ್ಗೆ ಬರುತ್ತೆ ಗಾಡಿ. ಇದು ಈ ಡಿಸೈನು ನಿಮಗೆ ಹೆಡ್ಲೈಟ್ ಬಂದುಬಿಟ್ಟು ನಿಮಗೆ LED ಹೆಡ್ಲೈಟ್ ಬಂದಿರುತ್ತೆ ಗಾಡಿಯಲ್ಲಿ. ಸೊ ಅದು ಚೆನ್ನಾಗಿದೆ LED ಹೆಡ್ಲೈಟ್ ಬಂದುಬಿಟ್ಟು. ಸೊ ಮತ್ತು ಗಾಡೀಲಿ ಸ್ಪೆಷಾಲಿಟಿ ಏನು ಅಂತ ಹೇಳಿದರೆ ನಿಮಗೆ ರೈಡಿಂಗ್ ಕಂಫರ್ಟ್ ಓಕೆ. ಈಗ ನನಗೆ ಶಾರ್ಟ್ ರೈಡ್ ಹೋಗ್ತಿದ್ದೀನಲ್ಲ, ಲಾಂಗ್ ರೈಡ್ ನೋಡ್ಬೇಕು, ಒಂದಿನ ಲಾಂಗ್ ರೈಡ್ ತೊಗೊಂಡೋಗ್ತೀನಿ ಗಾಡಿನ, ಆ ದಿನ ಬಂದ್ಬಿಟ್ಟು ನಿಮಗೆ ರಿವ್ಯೂ ಮಾಡ್ತೀನಿ ಒಂದು ಲಾಂಗ್ ರೈಡ್ ತೊಗೊಂಡು ಹೋಗ್ಬಿಟ್ಟು ಯಾವ ಥರ ಅಂತ. ಈಗ ಒಂದು ಶಾರ್ಟ್ ಹಂಪ್ ಹಾರ್ಸೋಣ ಹೆಂಗಿದೆ ನೋಡೋಣ, ಸಸ್ಪೆನ್ಷನ್ ನೋಡೋಣ ಹೆಂಗಿದೆ ಅಂತ. ಓಕೆ, ನಾಟ್ ಅಷ್ಟೊಂದೇನು ನಮ್ಮದು ಸ್ಪೋರ್ಟ್ಸ್ ಬೈಕ್ ಥರ ಫೀಲ್ ಆಗಲ್ಲ. ಸೊ ಒಳ್ಳೆ ಸಸ್ಪೆನ್ಷನ್ ಇದೆ. ಸೊ ನಾನಿವಾಗ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಒಂದು ಸ್ವಲ್ಪ ರಿವ್ಯೂ ಮಾಡ್ತಿದ್ದೀನಿ. ಇದೊಂದು ಸ್ವಲ್ಪ ಟ್ರಾಫಿಕ್ ಇರೋ ಏರಿಯಾ. ಪರ್ಫಾರ್ಮೆನ್ಸ್ ಓಕೆ, ಪಿಕಪ್ ಬಂದ್ಬಿಟ್ಟು ನಿಮಗೆ 29 ನ್ಯೂಟನ್ ಮೀಟರ್ ಟಾರ್ಕ್ ಬರುತ್ತೆ. ಹಾಗೆ BHP ಅಷ್ಟೇ 29.16 BHP ಬರುತ್ತೆ ಗಾಡಿಗೆ. ಸೊ ಒಳ್ಳೆ BHP ಅನ್ಬೋದು ಈ ಗಾಡಿಯಲ್ಲಿ ಕಂಪೇರ್ 350 ಒಳಗೆ ಗಾಡಿಗಳಿಗೆ. ಸೊ ಅದಾಗೆ ಒಂದು ಇಂಜಿನ್ ನಿಮಗೆ ವಿತ್ ಕೂಲೆಂಟ್ ಬರುತ್ತೆ, ಕೂಲೆಂಟ್ ಫ್ಯಾನ್ ಬರುತ್ತೆ. ಹಾಗೆ ನಿಮಗೆ 2 ಚಾನಲ್ ABS ಬರುತ್ತೆ. ABS ಇದ್ದ ಕಾರಣ ನಿಮಗೆ ಆರಾಮ್ಸೆ ಓಡಿಸುವಾಗ ಎಲ್ಲ ಚೆನ್ನಾಗಿ ಕಾಣ್ಬೋದು. ಹಾಗೆ ನಿಮಗೆ ಬಟನ್ಸ್ ನೋಡ್ಬೋದು ಯಾವ ಥರ ಡಿಸೈನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು, ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಸೊ ಇನ್ನೊಂದು ಬಂದ್ಬಿಟ್ಟು ವಿಂಡ್ಶೀಲ್ಡ್ ಚೆನ್ನಾಗಿ ಕೊಟ್ಟಿದ್ದಾರೆ ಈ ಗಾಡಿಯಲ್ಲಿ. ಸೊ ನಿಮಗೆ ರೈಡ್ ಮಾಡ್ಬೇಕಾದ್ರೆ ತುಂಬ ಹೆಲ್ಪ್ ಆಗ್ತದೆ ವಿಂಡ್ಶೀಲ್ಡ್ ಇದು. ಸೊ ನಾವೀಗ ಟ್ರಾಫಿಕಲ್ಲಿ ರೈಡ್ ಮಾಡಿದ ಕಾರಣ ನಿಮಗೆ ಅಷ್ಟೊಂದು ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಬಟ್ ಓಕೆ, ನಿಮಗೆ ಸಪೋಸರ್ ಬೈಕು ಚೆನ್ನಾಗಿದೆ ಅನ್ನೋ ರೈಡಿಂಗಲ್ಲಿ ಒಂದು ರೇಂಜ್ ಸಪೋಸರ್ ಚೆನ್ನಾಗಿ ವರ್ಕ್ ಆಗುತ್ತೆ. ಹಾಗೆ ಫ್ರಂಟ್ ಸಪೋಸರ್ ಬಂದ್ಬಿಟ್ಟಿದ್ದಲ್ಲಿ ಟೆಲಿಸ್ಕೋಪಿಕ್ ಸಪೋಸರ್ ಕೊಟ್ಟಿದ್ದಾರೆ. ಹಾಗೆ ಇನ್ನು ಬ್ಯಾಕಿದು ಮೋನೋಸ್ಟೋಕ್ ಸಪೋಸರ್ ಕೊಟ್ಟು ಪ್ಲಸ್ ಅದರಲ್ಲಿ ನಿಮಗೆ ಏನಂದರೆ 7 ಸ್ಟೇಜಸ್ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಈ ಅಡ್ಜಸ್ಟ್ಮೆಂಟ್ ನಿಮಗೆ ಹೈಟ್ ಸಮ್ಟೈಮ್ಸ್ ನಿಮಗೆ ಹೈಟ್ ಗಾಡಿ ಇನ್ನೂ ಬೇಕು ಆರ್ ಹೈಟ್ ಲೆಸ್ ಮಾಡಬೇಕು ಅಂಥ ಟೈಮಲ್ಲಿ ಹೆಲ್ಪ್ ಆಗುತ್ತೆ ಅಡ್ಜಸ್ಟ್ಮೆಂಟ್ ನಿಮಗೆ. ಸೊ ಇದೆಲ್ಲ ಒಳ್ಳೆ ಫೀಚರ್ ಅನ್ಕೊಳ್ಳಿ ಈ ಗಾಡಿಯಲ್ಲಿ. ಸೊ ಮತ್ತೆ ಬಂದ್ಬಿಟ್ಟು ಗಾಡಿದು ಕಂಫರ್ಟ್ ಸೀಟ್ ಒಂದು ಚೂರು ನನಗೆ ಹಾರ್ಡ್ ಅನಿಸ್ತು. ಅದು ಬಿಟ್ಟರೆ ಓಕೆ, ನಾನು ಕಂಪೇರ್ ಟು ನಾನು ಹಿಮಾಲಯ ರೈಡ್ ಮಾಡಿರ್ತೀನಿ, ಹಿಮಾಲಯ ರೈಡ್ ಕಂಪೇರ್ ಮಾಡಿದರೆ ಈ ಗಾಡೀಲಿ ಸ್ವಲ್ಪ ಸೀಟ್ ಹಾರ್ಡ್ ಇದೆ. ಸೊ ಇದನ್ನು ಸ್ವಲ್ಪ ನೋಡ್ಬೋದು ಈ ಒಂದು ಪಾಯಿಂಟ್ನ ಸ್ವಲ್ಪ ಒಂದು. ಅದು ಬಿಟ್ಟರೆ ಸೀರಿಯಸ್ಲಿ ಗಾಡಿ ಡ್ಯಾಮ್ ಗುಡ್. ಸೊ ನಿಮಗೆ ಎಕ್ಸ್ಪಲ್ಸ್ ಹೋಗೋರೆಲ್ಲ ಸ್ವಲ್ಪ ಬಜೆಟ್ ಇನ್ಕ್ರೀಸ್ ಮಾಡಿ ಈ ಗಾಡಿನ ಹೋಗ್ಬೋದು. ಸೊ ಸರ್ವಿಸ್ ಅಷ್ಟೇ ಇದು. ಈಗ SBD ಅವ್ರದ್ದು ಬ್ಯಾಂಗ್ಳೂರಲ್ಲಿ ಹಾಗೂ ಎಲ್ಲ ಸ್ಟೇಟ್ಗಳಲ್ಲಿ ಎಲ್ಲ ಕಡೆನೂ ಅವೈಲಬಿಲಿಟಿ ಇದೆ ಈ ಸರ್ವಿಸ್. ಪಾರ್ಟ್ಸು ಸ್ವಲ್ಪ ಕಾಸ್ಟ್ಲಿ ಅಂತಾರೆ, ಬಟ್ ಫೈನ್. ಸೊ ಅಷ್ಟೊಂದೇನು ದೊಡ್ಡ ಕಾಸ್ಟ್ ಹಿಮಾಲಯ ಮೇಂಟೈನ್ ಮಾಡಿದಷ್ಟೆಲ್ಲ ಬರೋಲ್ಲ ಇದು ಕಾಸ್ಟಿಗೆ. ಬಟ್ ಕಂಪೇರ್ ಟು ಹಿಮಾಲಯ ಎಲ್ಲನೂ ಚೀಪ್ ಆಗುತ್ತೆ. ಸೊ ಹಿಮಾಲಯ ಇಡುವವರು ಇರಲ್ಲ ಅಂತಲ್ಲ, ಬಟ್ ಕೆಲವು ಎಕ್ಸ್ಪಲ್ಸ್ ನೋಡ್ತಾರಲ್ಲ, ಎಕ್ಸ್ಪಲ್ಸಿಗಿಂತ ಇನ್ನೂ ಸ್ವಲ್ಪ ಪವರ್ ಜಾಸ್ತಿ ಬೇಕು ಗಾಡಿ, ಅಂಥವರಿಗೆಲ್ಲ ಈ ಗಾಡಿ ಬೆಸ್ಟ್ ಗಾಡಿ. ಸೊ ಡಿಸ್ಪ್ಲೇನೂ ಅಷ್ಟೇ ನಿಮಗೆ ನೋಡಿ ಯಾವ ಥರ ಗೇರ್ ಕೂಡ ನಾವು ಶಿಫ್ಟ್ ಆಗೋದನ್ನು ಕೂಡ ತೋರಿಸ್ತದೆ. ಹಾಗೆ ನಿಮಗೆ ಬ್ಲೂಟೂತ್ ಕನೆಕ್ಷನ್ ಇದೆ, ಬ್ಲೂಟೂತ್ ಕನೆಕ್ಟ್ ಮಾಡಿಬಿಟ್ಟು ಗಾಡಿದು ಕೆಲವು ನಿಮಗೆ ಮ್ಯಾಪು ಎಲ್ಲ ನಿಮಗೆ ಫೀಚರ್ ಅಂದರೆ ರೋಡ್ ಮ್ಯಾಪಲ್ಲಿ ನಿಮಗೆ ಈಸಿಯಲ್ಲಿ ಅದರಲ್ಲೇ ಬರುತ್ತೆ ಕನೆಕ್ಟ್ ಆದರೆ. ಸೊ ಹಾಗೆ ಚಾರ್ಜಿಂಗ್ ಇಟ್ಕೊಂಡು ನಿಮಗೆ ರೈಡ್ ಮಾಡ್ಬೋದು ಗಾಡಿನ, ಮೊಬೈಲ್ ಚಾರ್ಜಿಂಗ್ ಇದು ಆಪ್ಷನ್ ಕೊಟ್ಟಿದ್ದಾರೆ. ಸೊ ಓವರಾಲ್ ನೋಡಿದರೆ ಗಾಡಿ ಗುಡ್ ಅನ್ನಿಸ್ಬೋದು. ಒಂದು ನನಗೆ ಇಷ್ಟ ಆಯಿತು. ನಿಮಗೆ ಎಕ್ಸ್ಪಲ್ಸ್ ಎಲ್ಲ ಲೈಕ್ ಮಾಡೋರೆಲ್ಲ ಈ ಗಾಡಿನ ಹೋಗ್ಬೋದು, ನೋಡ್ಬೋದು. ಅನಂತರ ಇದರದ್ದು ಡಿಸೈನ್ಸ್ ಚೆನ್ನಾಗಿ ಮಾಡ್ಯಾರ. ನಿಮಗೆ ಇಂಡಿಕೇಟರ್ ಡಿಸೈನ್ಸ್ ಎಲ್ಲ ಬಂದ್ಬಿಟ್ಟು ನಿಮಗೆ ಫಾಗ್ ಲ್ಯಾಂಪ್ ಥರ. ಈಗ ಫಸ್ಟ್ ಟೈಮ್ ಪೊಲೀಸ್ನವ್ರು ಯಾರು ನೋಡ್ತಿದ್ರೆ ನಿಮಗೆ ಪಕ್ಕ ಫಾಗ್ ಲ್ಯಾಂಪ್ ಒಂದು ಗಾಡಿ ನಿಲ್ಸುತ್ತಂತ ಪಕ್ಕ ಅದನ್ನು ನಿಮಗೆ ಫೀಲ್ ಆಗ್ಬೋದು ಗಾಡಿ ತೆಗ್ದವರಿಗೆಲ್ಲ. ಏನು ಫಾಗ್ ಲೈಟ್ ಹಾಕ್ತೀರಾ ಅಂತ ಹೇಳ್ಬಿಟ್ಟು ಪೊಲೀಸ್ನವ್ರು ಟ್ರಾಫಿಕ್ ಪೊಲೀಸ್ನವ್ರು ಇರ್ತಾರೆ. ಸೊ ಅವಾಗ ನೀವು ಹೇಳ್ಬೋದು ಇದು ಟ್ರಾಫಿಕ್ ಫಾಗ್ ಲ್ಯಾಂಪ್ ಅಲ್ಲ ಇಂಡಿಕೇಟರ್ ಅಂತ ಹೇಳ್ಬಿಟ್ಟು. ಸೊ ಅದೊಂದು ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ SBD ಅವ್ರದ್ದು ತುಂಬ ಸಮಯ ಇಂಡಿಯಾದಲ್ಲಿ ಇರಲಿಲ್ಲ, ಅದು ಯಾವುದೋ ಗಾಡಿ ಪ್ರೊಡಕ್ಷನ್ ಇರಲಿಲ್ಲ. ಸೊ ಲಾಸ್ಟಿಗೆ ಇಂಡಿಯಾ ಮತ್ತು ಜಾವ ಒಟ್ಟಿಗಾಗಿ ಒಂದು ಒಳ್ಳೆ ಬೈಕ್ನ ಬಿಟ್ಟಿದ್ದಾರೆ. ಸೊ ವರ್ತ್ ಅನ್ಬೋದು. ಅವರು ಇಷ್ಟು ಸಮಯ R&D ಮಾಡಿ ಇದು ಮಾಡಿದ ಗಾಡಿ ಚೆನ್ನಾಗಿದೆ. ಸೊ ಇದನ್ನ ಆಲ್ಮೋಸ್ಟ್ ಈಗ ಮುಂಚೆ ಇದ್ದಿಲ್ಲ ಯಾವುದು SBD ಬೈಕ್, ಇವಾಗ ತುಂಬ ಕಾಣ್ತಿದೆ. SBD ಮತ್ತು ಜಾವ ಸುಮಾರು ಗಾಡಿ ಬಂದಿದೆ ಇವಾಗ ಇಂಡಿಯಾದಲ್ಲಿ. ತುಂಬ ಟೈಮ್ ಗಾಡಿ ಸ್ಟಾಪ್ ಆಗಿತ್ತು SBD ಮತ್ತು ಇದು ಕಾಣಕ್ಕೂ ಇರ್ತದೆ ಗಾಡಿ. ಓಲ್ಡ್ ಗಾಡಿನೂ ನಿಮಗೆ ಕಾಣಿಸ್ತಿರ್ಲಿಲ್ಲ. ಸೊ ಇವಾಗಂತೂ ಓಕೆ ಎಲ್ಲ ಕಡೆ ಕಾಣುತ್ತೆ ಗಾಡಿ. ಸೊ ಗಾಡಿ ವೈಸ್ ನೋಡಿದ್ರೆ ಗುಡ್.
ಸೊ ಹಿಂಗೆ ಹೇಳ್ತಾ ಇವತ್ತು ನಾನು ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಸೊ ಇಷ್ಟ ಆದರೆ ನಮ್ಮ ವ್ಲಾಗ್ನ ನೋಡಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಬೆಲ್ ಬಟನ್ ನೋಡಿದ್ರೆ ಮರಿಬೇಡಿ. ಸೊ ಹಿಂಗೆ ನೋಡ್ತೀರಿ ನಮ್ಮ ವ್ಲಾಗ್ನ. ಸ್ಟೇ ಸೇಫ್. ಬಾಯ್ ಬಾಯ್.